भर भर सब पे लुटाएंगे, शुभ संकल्पों के मोती हम भर भर सब पे लुटाएंगे। सहारा वो जीवन में कभी न हारा, महाज्योति की किरणों से हम जग के पाप मिटाएंगे, शुभ संकल्पों के मोती हम घर घर सब पे लुटाएंगे, शुभ संकल्पों के मोती हम घर घर सब पे लुटाएंगे। देते चले खुशियाँ सबको, कभी किसी से खेद न हो, हम देते चले खुशियाँ सबको, कभी किसी से खेद न हो, दिल से दिल की तार जुड़े मिलाएंगे, शुभ संकल्पों के मोती हम घर घर सब पे लुटाएंगे, शुभ संकल्पों के मोती हम घर घर सब पे लुटाएंगे, शुभ संकल्पों के मोती हम घर घर सब पे लुटाएंगे। ದೀಪಮಾಲೆಯ ಮಾಡುವ, ದೀಪವಾಗುವ ದೀಪ ಬೆಳಗುವ, ದೀಪ ಗೋಪುರ ಬೆಳಗುವ, ಶಿವನ ದೀಪಕ್ಕೆ ಜ್ಞಾನ ದೀಪಕ್ಕೆ ದೀಪಮಾಲೆಯ ಮಾಡುವ, ದೀಪಮಾಲೆಯ ಮಾಡುವ.
ಬಟ್ಟೆ ಮಾಡಿ ಹಾಕೊಂಡು ಸಿಹಿ ಅಡಿಗೆ ಮಾಡಿ ಖುಷಿಯಿಂದ ಉಂಡು ಉಟ್ಟು ಸಂತೋಷದಿಂದ ನಲಿಯುವಂತಹ ಖುಷಿಯಿಂದ ಇರುವಂತಹ ಹಬ್ಬ ಆಚರಣೆ ಮಾಡಲಾಗ್ತದೆ. ಈ ಹಬ್ಬದಲ್ಲಿ ಹಾಲು ಅಂದರೆ ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ, ಈಗ ಕಲಿಯುಗದ ಅಂತ್ಯ, ಸತ್ಯುಗ ಆದಿ, ಸಂಗಮ ಯುಗದಲ್ಲಿ ನಾವಿದ್ದೀವಿ. ಸಂಗಮ ಯುಗದಲ್ಲಿ ಪರಮಾತ್ಮ ಮಹಾಜ್ಯೋತಿ ಬಂದು ನಾವೆಲ್ಲ ಆತ್ಮಗಳ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ. ಆ ಪ್ರತೀಕವಾಗಿ ಭಾರತದಲ್ಲಿ ಈ ಅರ್ಧಕಲ್ಪ ಮಾಡಿರುವಂತಹ ಪಾಪಕರ್ಮಗಳನ್ನು ನಾಶ ಮಾಡುವಂತಹ ಪ್ರತೀಕವಾಗಿ ಈ ಹಳೆಯ ಲೆಕ್ಕವನ್ನು ಸಮಾಪ್ತಿ ಮಾಡಲಾಗ್ತದೆ, ಹೊಸ ಲೆಕ್ಕವನ್ನು ಪ್ರಾರಂಭ ಮಾಡಲಾಗ್ತದೆ. ಈಗ ಯಾವುದೇ ವ್ಯಾಪಾರಸ್ಥರು ಪುಸ್ತಕವನ್ನಿಡ್ತಾರೆ, ಖಾತೆ ಪುಸ್ತಕ ಅಂತ. ಆ ಖಾತೆ ಪುಸ್ತಕದ ಹಳೆಯ ಖಾತೆಯನ್ನ ಸಮಾಪ್ತಿ ಮಾಡ್ತಾರೆ, ಹೊಸ ಖಾತೆ ಪುಸ್ತಕವನ್ನು ಇವತ್ತು ಪ್ರಾರಂಭ ಮಾಡ್ತಾರೆ. ಆ ಪುಸ್ತಕದಲ್ಲಿ ಬರೀತಾರೆ ಶುಭ ಲಾಭ ಅಂತ ಬರೀತಾರೆ. ಹಾಗೂ ಎಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ಅಲ್ಲಿನೂ ಬರೀತಾರೆ ಶುಭ ಲಾಭ ಅಂತ. ಯಾಕೆ ಅಂತಂದ್ರೆ ಖಾತೆ ಪುಸ್ತಕದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ತೆಗೆಯಲಾಗ್ತದೆ. ಹಾಗೂ ಪೂಜೆ ಮಾಡುವಂತಹ ಶುಭ ಸಮಯದಲ್ಲಿಯೂ ಕೂಡ ಮೊದಲು ಸ್ವಸ್ತಿಕ ಚಿಹ್ನೆಯನ್ನು ಬರೆಯಲಾಗ್ತದೆ. ಸ್ವಸ್ತಿಕ ಚಿಹ್ನೆಯಲ್ಲಿ 4 ಭಾಗಗಳನ್ನಾಗಿ ಮಾಡಲಾಗಿದೆ. ಅದರ ಪ್ರತೀಕ ಯಾವುದು ಅಂತಂದ್ರೆ ನಾವೇ ಆತ್ಮಗಳು ಸತ್ಯ, ತ್ರೇತ, ದ್ವಾಪರ, ಕಲಿಯುಗದಲ್ಲಿ ಸುತ್ತುತ್ತಾ ಬಂದಿದ್ದೇವೆ. ಯಾವಾಗ ನಾನು ಆತ್ಮ ಸತ್ಯ, ತ್ರೇತ, ದ್ವಾಪರ, ಕಲಿಯುಗದಲ್ಲಿ ಸುತ್ತುತ್ತಾ ಬಂದಿದ್ದಾಗ ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ಮಧ್ಯದ ಸಂಗಮ ಯುಗದ ಸಮಯದಲ್ಲಿ ಇದ್ದೇನೆ. ಸಂಗಮ ಯುಗ ಅಂತಂದ್ರೆ ಶ್ರೇಷ್ಠ ಯುಗ, ಪವಿತ್ರ ಯುಗ, ಪುಣ್ಯ ಯುಗ, ಪುಣ್ಯದ ಗಳಿಕೆ ಮಾಡಿಕೊಳ್ಳುವಂತಹ ಧರ್ಮದ ಯುಗ ಅಂತ ಹೇಳಲಾಗ್ತದೆ. ಅದಕ್ಕೆ ಈ ಸಂಗಮ ಯುಗದಲ್ಲಿ ಹಿಂದೆ ಮಾಡಿದ ಪಾಪಕರ್ಮವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಸಮಯ, ಮುಂದೆ ಮಾಡುವಂತಹ ಪುಣ್ಯ ಕರ್ಮದ ಖಾತೆಯನ್ನು ಪ್ರಾರಂಭ ಮಾಡುವಂತಹ ಸಮಯ. ಅದಕ್ಕೆ ಮನೆಗಳಲ್ಲಿನೂ ಕೂಡ ಏನು ಮಾಡ್ತಾರೆ, ಅಂಗಡಿ ಮನೆಗಳನ್ನು ಸ್ವಚ್ಛ ಮಾಡ್ತಾರೆ, ಬಟ್ಟೆ ಬರೆಗಳನ್ನು ಸ್ವಚ್ಛ ಮಾಡ್ತಾರೆ. ಅಂದರೆ ಹಿಂದೆ ಮಾಡಿಕೊಂಡಿರುವಂತಹ ಪಾಪ ಕರ್ಮವನ್ನು ಸ್ವಚ್ಛ ಮಾಡಿಕೊಳ್ಳುವಂತಹ ಪ್ರತೀಕವಾಗಿ ಈ ಒಂದು ಪದ್ಧತಿ ಬೆಳೆದು ಬಂದದ್ದು. ಅದರ ಜೊತೆಗೆ ದೀಪಾವಳಿಯ ಸಮಯದಲ್ಲಿ ರಾತ್ರಿಯ ಸಮಯ ಲಕ್ಷ್ಮಿಯ ಪೂಜೆ ಮಾಡಲಾಗ್ತದೆ. ಲಕ್ಷ್ಮೀ ಪೂಜೆ ರಾತ್ರಿನೇ ಮಾಡಲಾಗ್ತದೆ. ಹಾಗೂ ಲಕ್ಷ್ಮಿಗೆ ಕೇಳ್ಕೊಳ್ತೀವಿ ಸಂಪತ್ತನ್ನು ಕೊಡುವಂತ. ಲಕ್ಷ್ಮಿ ಸಂಪತ್ತಿನ ದೇವಿ, ಸಂಪತ್ತಿನ ದಾತೆ, ಸಂಪತ್ತನ್ನು ಕೊಡುವಂತ ಲಕ್ಷ್ಮೀ ದೇವಿಗೆ ಬೇಡ್ತೀವಿ. ಅದಕ್ಕೆ ನಾವು ಇಡೀ ವರ್ಷದ ಬದಲು ವರ್ಷದ ಒಂದು ದಿನ ರಾತ್ರಿ ಲಕ್ಷ್ಮಿಗೆ ಪೂಜೆ ಮಾಡಿ ಸಂಪತ್ತನ್ನು ಕೇಳಿದರೆ ನಮಗೆ ಸಂಪತ್ತು ಸಮೃದ್ಧಿ ಸಿಗುವುದಕ್ಕೆ ಸಾಧ್ಯ ಇದೆ ಏನು? ಒಂದು ದಿನ ಪೂಜೆ ಮಾಡ್ತೀವಿ, ಮತ್ತೆ ಯಥಾಸ್ಥಿತಿ ಹೇಗಿದ್ದೇವೋ ಅದೇ ರೀತಿ ಇರ್ತೀವಿ. ಅದಕ್ಕೆ ಇದು ಪ್ರತೀಕ ಯಾವುದು ಅಂತಂದ್ರೆ ನಾವು ಈ ಸಂಗಮ ಯುಗದಲ್ಲಿ ಎಷ್ಟೆಷ್ಟು ಪರಮಾತ್ಮನನ್ನು ನೆನಪು ಮಾಡ್ತೇವೆ, ಪುಣ್ಯದ ಗಳಿಕೆ ಮಾಡ್ಕೊಳ್ತೀವಿ, ಪಾಪದ ನಾಶ ಮಾಡ್ಕೊಳ್ತೀವಿ, ಹಾಗೂ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ತೀವಿ. ಎಷ್ಟೆಷ್ಟು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ತೀವಿ ಅಷ್ಟು ಎಲ್ಲ ರೂಪದಿಂದ ಸಮೃದ್ಧಿಯ ಅನುಭವ ಮಾಡ್ತೀವಿ. ಈ ದೈವಿ ಸಂಸ್ಕಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಭವಿಷ್ಯದಲ್ಲಿ ಬರುವಂತಹ ಹೊಸ ಜಗತ್ತಿನ ಒಂದು ಆಹ್ವಾನವನ್ನು ಮಾಡುವಂತಹ ದಿನ. ಕೇವಲ ಲಕ್ಷ್ಮೀನಾರಾಯಣರ ಪೂಜೆ ಮಾಡೋದಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣರ ಪೂಜೆ ಮಾಡಿ ಇದೇ ಶುದ್ಧ ಶಕ್ತಿಶಾಲಿ ಪವಿತ್ರ ಸಂಕಲ್ಪ ಮಾಡೋದು, ಇದೇ ಭೂಮಿಯ ಮೇಲೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಸುಖ, ಶಾಂತಿ, ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವೂ ಸಮೃದ್ಧಿ ಇರುವಂತಹ ರಾಜ್ಯ ಈ ಭೂಮಿಯ ಮೇಲೆ ಬರಲಿ ಅನ್ನುವಂಥ ಸಂಕಲ್ಪವನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದು. ಯಾವಾಗ ಲಕ್ಷ್ಮೀ ಪೂಜೆಯನ್ನು ಮಾಡುವುದರ ಜೊತೆಗೆ ದೈವಿ ಸಂಸ್ಕಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀವಿ. ಆಗ ಇದೇ ಭೂಮಿಯ ಮೇಲೆ ಸತ್ಯಯುಗದಲ್ಲಿ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವೂ ಸಮೃದ್ಧಿ ಇರುವಂತಹ ರಾಜ್ಯ, ಎಲ್ಲವೂ ಸಮೃದ್ಧಿ ಇರುವಂತಹ ಸಮಾಜದ ನಿರ್ಮಾಣ ಆಗ್ತದೆ. ಆಗ ಈ ಭಾರತ ಪುಣ್ಯ ಭೂಮಿ, ದೈವ ಭೂಮಿ ಅಂತ ಕರೆಯಲ್ಪಡ್ತದೆ. ಅಂದಿನಿಂದ ಇಂದಿನವರೆಗೆ ಈ ಭಾರತವನ್ನ ಧರ್ಮ ಭೂಮಿ, ದೈವ ಭೂಮಿ, ಕರ್ಮ ಭೂಮಿ, ಪುಣ್ಯ ಭೂಮಿ ಅಂತ ಭಾರತಕ್ಕೆ ಕರೆಯಲಾಗ್ತದೆ. ಯಾಕಂದ್ರೆ ನಾವೆಲ್ಲರೂ
ಇದೇ ಭೂಮಿಯ ಮೇಲೆ ಪ್ರಾರಂಭದಲ್ಲಿ ದೇವತೆಗಳಿದ್ದೀವಿ. ಆ ದೇವತಾ ಗುಣಗಳನ್ನು ಕಳ್ಕೊಂಡು ಸಾಧಾರಣ ಆಗಿದ್ದೀವಿ, ಪುನಃ ದೇವತೆಗಳಾಗ್ತೀವಿ. ಯಾವಾಗ ಈ ಭಾರತದಲ್ಲಿ ಸತ್ಯಯುಗ ಪ್ರಾರಂಭ ಆಯಿತೋ ಆ ಪ್ರಾರಂಭದ ಮೊದಲ ದಿನವನ್ನ ದೀಪಾವಳಿ ಅಂತ ಆಚರಣೆ ಮಾಡಲಾಗ್ತದೆ. ಅಂದರೆ ಲಕ್ಷ್ಮೀ ನಾರಾಯಣರ ಪಟ್ಟಾಭಿಷೇಕದ ದಿನ ಈ ದೀಪಾವಳಿಯನ್ನ ಹೇಳಲಾಗ್ತದೆ. ಹಾಗೂ ನಮ್ಮ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರಾರಂಭದ ದಿನನೂ ಕೂಡ ಏನಿದೆ ರೀ, ದೀಪಾವಳಿ ಅಂತ ಆಚರಣೆ ಮಾಡಲಾಗ್ತದೆ. ಅದಕ್ಕೆ ಲಕ್ಷ್ಮೀ ನಾರಾಯಣರ ಪಟ್ಟಾಭಿಷೇಕ ಆದ ದಿನ 1/1/1 ಇವತ್ತು ಯಾವ ರೀತಿ 20/10/2025 ಅಂತ ತಾರೀಖನ್ನು ಬರೀತೀವಿ. ಹಾಗೆ ಈ ಸತ್ಯಯುಗ ಪ್ರಾರಂಭ ಆಗಿರುವಂತಹ ದಿನ ಅಂದ್ರೆ 1ನೇ ತಾರೀಕು, 1ನೇ ತಿಂಗಳು ಹಾಗೂ 1ನೇ ಇಸ್ವಿ ವರ್ಷ ಪ್ರಾರಂಭ ಆಗಿರುವಂತಹ ದಿನ. ಆ ದಿನವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿರುವಂತಹ ದಿನವನ್ನ, ಅದಕ್ಕಾಗಿ ಇವತ್ತೇನ್ ಮಾಡ್ಲಾಗ್ತದ್ರಿ, ಪಟಾಕ್ಷಿಯನ್ನ ಹಾರಿಸ್ತೀವಿ, ಮದ್ದುಗಳನ್ನ ಹಾರಿಸ್ತೀವಿ, ಖುಷಿ ಪಡ್ತೀವಿ. ಆಮೇಲೆ ಹೊಸ ಹೊಸ ಬಟ್ಟೆಗಳನ್ನ ಹಾಕೊಳ್ತೀವಿ, ಹಾಗೂ ಸಿಹಿ ಸಿಹಿ ಅಡಿಗೆಯನ್ನು ಊಟ ಮಾಡ್ತೀವಿ. ಹೊಸ ಬಟ್ಟೆ ಹಾಕೊಳ್ಳೋದು ಅರ್ಥಾತ್ ಅಲ್ಲಿ ಸತ್ಯುಗದಲ್ಲಿ ನಾವು ಹೊಸ ದೇಹವನ್ನ ಧಾರಣೆ ಮಾಡ್ಕೊಳ್ತೀವಿ. ಹಾಗೂ ಇಲ್ಲಿ ಹಳೆ ದೇಹ ಇದ್ರೂ ಕೂಡ ಹೊಸ ಬಟ್ಟೆಯನ್ನ ಹಾಕೊಳ್ತೀವಿ. ಅಲ್ಲಿ ಪೂರ್ಣ ಎಲ್ಲರೂ ಆತ್ಮನೂ ಪರಿಶುದ್ಧ, ದೇಹನೂ ಪರಿಶುದ್ಧ, ಆತ್ಮನೂ ಪವಿತ್ರ, ದೇಹನೂ ಪವಿತ್ರ ಇರುವಂತಹ ಜಗತ್ತು ಪ್ರಾರಂಭ ಆದ ದಿನ ದೀಪಾವಳಿಯ ದಿನ. ಹಾಗೂ ಇನ್ನೊಂದು ಹೇಳಲಾಗ್ತದೆ ಅಧ್ಯಾತ್ಮದ ಒಂದು ರಹಸ್ಯ ಅಂತಂದ್ರೆ, ಈ ಸಮಯದಲ್ಲಿ ಯಾರು ನರಕಾಸುರನು ಅನೇಕ ದೇವಿ ದೇವತೆಗಳನ್ನ ಹಾಗೂ ಅನೇಕ ಕನ್ಯೆಯರನ್ನ ತನ್ನ ಬಂದಿಗಳನ್ನಾಗಿ ಮಾಡಿಕೊಂಡ್ಬಿಟ್ಟಿದ್ದ. ಆ ಬಂದಿಗಳನ್ನ ಮಾಡಿಕೊಂಡು ಬಂಧನದಲ್ಲಿದ್ದಾಗ ಆ ಎಲ್ಲಾ ಕನ್ಯೆಯರು ಕೃಷ್ಣನಿಗೆ ಬೇಡ್ಕೊಳ್ತಿದ್ರು, ನಮ್ಮನ್ನ ಬಿಡುಗಡೆ ಮಾಡುವಂತ. ಕೃಷ್ಣನು ಏನ್ ಮಾಡಿದ, ಆ ನರಕಾಸುರನನ್ನ ಸೋಲಿಸಿ ಆ ಕನ್ಯೆಯರನ್ನೆಲ್ಲ ಬಿಡುಗಡೆ ಮಾಡಿದ. ಆ ಕನ್ಯೆಯರು ಎಷ್ಟು ಜನ ಇದ್ರು ಅಂದ್ರೆ 16,000 ಕನ್ಯೆಯರಿದ್ರು. ಆ 16,000 ಕನ್ಯೆಯರನ್ನ ಆ ಅಸುರನ ಬಂಧನದಿಂದ ಬಿಡುಗಡೆ ಮಾಡಿದಾಗ ಆ ಕನ್ಯೆಯರೆಲ್ಲ ಏನ್ ಕೇಳ್ಕೊಂಡ್ರಂತೆ ಕೃಷ್ಣನಿಗೆ, ಇನ್ನು ನಾವು ಎಲ್ಲಿ ಹೋಗ್ಬೇಕು ಅಂತ. ಅವರು ಮನೆಯಿಂದ ಬಿಟ್ಟು, ಅಂದ್ರೆ ಮನೆಯಿಂದ ಅವ್ರನ್ನ ತಗೊಂಡ್ ಬಂದಾನೆ ಅಸುರ. ಈಗ ಅಸುರನ ಬಂದಿಗಳಾಗಿದ್ರು. ಈಗ ವಾಪಸ್ ಮನೆಗೆ ಹೋದ್ರೆ ಮನೆಯವರು ಸ್ವೀಕಾರ ಮಾಡೋದಿಲ್ಲ, ಬೇರೆ ಯಾರು ಅವರನ್ನ ಸ್ವೀಕಾರ ಮಾಡೋದಿಲ್ಲ. ಮತ್ತೆ ನಮ್ಮ ಗತಿ ಏನು, ನಮಗೆ ಯಾರ ಆಸರೆ, ನಮಗೆ ಯಾರ ಆಧಾರ ಅಂತ ಕನ್ಯೆಯರು ಕೃಷ್ಣನಿಗೆ ಕೇಳಿದ್ರಂತೆ. ಆಗ ಕೃಷ್ಣ ಏನ್ ಹೇಳಿದಂತೆ, ನಾನು ನಿಮ್ಮ ಒಡೆಯ ಇದ್ದೇನೆ, ನಾನು ನಿಮ್ಮನ್ನ ದೇಖ್ಭಾಲ್ ಮಾಡ್ತೇನೆ, ಅಂದ್ರೆ ನಿಮ್ಮನ್ನ ನೋಡ್ಕೊಳ್ತೇನೆ, ನಿಮಗೆ ಆಶ್ರಯ ಕೊಡ್ತೇನೆ, ನಿಮಗೆ ಜೀವನ ಕೊಡ್ತೇನೆ, ನಾನೇ ನಿಮಗೆ ಆಧಾರ, ನಾನೇ ನಿಮಗೆ ಆಶ್ರಯ ಅಂತ ಇಟ್ಕೊಂಡಂತೆ. ಅದಕ್ಕೆ ಕೃಷ್ಣನಿಗೆ 16,000 ಪತ್ನಿಯರು ಅನ್ನುವಂಥದ್ದು ಹೇಳಾಗ್ತದೆ. 16,000 ಪತ್ನಿಯರು ಅಂತಂದ್ರೆ ಇವತ್ತಿನ ಕಲಿಯುಗಿ ಜಗತ್ತಿನಲ್ಲಿ ಯಾವ ರೀತಿ ಈ ಪತ್ನಿಯರಿದ್ದಾರೋ, ಈ ಕಲಿಯುಗಿ ಜಗತ್ತಿನಲ್ಲಿ ಒಬ್ಬ ಬಿಟ್ರೆ ಇನ್ನೊಂದು ಪತ್ನಿಯನ್ನು ಮಾಡ್ಕೊಂಡ್ರೆ ಅಯೋಗ್ಯ ಅಂತ ಎಣಿಸ್ಲಾಗ್ತದೆ. ಇಂತಹ ಪತ್ನಿಯರು ಅಂತ ಅರ್ಥ ಅಲ್ಲ. ಕೃಷ್ಣನು ಯಾರನ್ನ ಬಿಡುಗಡೆ ಮಾಡಿ ಆಶ್ರಯವನ್ನು ಕೊಟ್ಟನೋ ಅವನು ಪತಿ, ಅವರೆಲ್ಲರೂ ಸತಿಯರು. ಅದಕ್ಕೆ ಕೃಷ್ಣನಿಗೆ 16,000 ಪಟ್ಟದ ರಾಣಿಯರು ಅಂತ ಹೇಳಿದರು. ಅದಕ್ಕೆ ಆ ಲೌಕಿಕ ವಿಕಾರಿ ರೂಪದ ಪಟ್ಟದ ರಾಣಿಯರು ಅಂತ ಅರ್ಥ ಅಲ್ಲ. ಪರಮಾತ್ಮನೇ ನಮ್ಮ ರಾಜ, ಪರಮಾತ್ಮನೇ ನಮ್ಮ ಪತಿ, ಪರಮಾತ್ಮನೇ ನಮ್ಮ ಒಡೆಯ. ಆ ಪರಮಾತ್ಮನ ಸತಿಯರು, ಪರಮಾತ್ಮನ ಆಶ್ರಯದಲ್ಲಿರುವಂಥವರು, ಪರಮಾತ್ಮನೇ ನಮಗೆ ಆಧಾರ ಅಂತ ತಿಳ್ಕೊಂಡಿರುವಂಥವ್ರು. ಈ ಜಗತ್ತಿನ ಎಲ್ಲ ಆತ್ಮಗಳು ನಾವೇನಿದ್ದೀವಿ, ನಾವೇ ಪಟ್ಟದ ರಾಣಿಯರು. ಅದಕ್ಕೆ ಆ ಕೃಷ್ಣನಿಗೆ ಪಟ್ಟದ ರಾಣಿಯರು 16,000. ಆ ದೇವರಿಗೆ ಇಷ್ಟು ರಾಣಿಯರಿದ್ರು ಅಂತ ಅರ್ಥ ಮಾಡಲಾಗ್ತದೆ. ಆ ರೂಪದ ಅರ್ಥ ತಪ್ಪು. ಪರಮಾತ್ಮನು ಒಬ್ಬನೇ ಇದ್ದಾನೆ. ಆ ಒಬ್ಬ ಪರಮಾತ್ಮನ ಆಶ್ರಯದಲ್ಲಿರುವಂಥವ್ರು ನಾವೆಲ್ಲರೂ ಪರಮಾತ್ಮನ ಸತಿಯರಿದ್ದೀವಿ. ಅದಕ್ಕೆ ಆ ಅಸುರ ಅಂತಂದ್ರೆ ಯಾರು? ಅಸುರ ಅಂತಂದ್ರೆ ತಲೆ ಮೇಲೆ ಕೋಡಿರುವಂಥವನು, ಉರಿ ಉರಿ ಕಣ್ಣಿರುವಂಥವನು, ಉದ್ದುದ ಹಲ್ಲಿರುವಂಥವನು. ಅಸುರರ ಕೆಲಸ ಏನಿತ್ತು ಅಂದ್ರೆ ಒಳ್ಳೆಯವರಿಗೆ ಕಷ್ಟ ಕೊಡೋದು, ಒಳ್ಳೆ ಕಾರ್ಯಗಳಲ್ಲಿ ವಿಘ್ನ ಹಾಕೋದು,
ಅಸುರರ ಕೆಲಸ ಇತ್ತು. ಅಸುರರ ಆಹಾರ ಅಶುದ್ಧ ಆಹಾರ, ತಾಮಸಿಕ ಆಹಾರ, ರಕ್ತ ಕುಡಿತಿದ್ರು, ಮದಿರೆ ಕುಡಿತಿದ್ರು ಅಂತ ಹೇಳಲಾಗ್ತದೆ. ಅದಕ್ಕೆ ಆ ಅಸುರರು ಎಲ್ಲೋ ಯಾರೋ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಅಡಗಿರುವಂತಹ ವಿಕಾರಿ ಗುಣಗಳು, ಅಭಿಮಾನ, ಅಹಂಕಾರ, ದ್ವೇಷ, ತಿರಸ್ಕಾರ, ಈರ್ಷ್ಯ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ ಎಲ್ಲ ಕೆಟ್ಟ ಗುಣಗಳಿಂದ ಬಿಡುಗಡೆ ಮಾಡುವಂತಹ ಸರ್ವಶಕ್ತಿವಂತ ಯಾರು ಅಂದ್ರೆ ಪರಮಾತ್ಮನು. ಅದಕ್ಕೆ ಈ ನರಕದಲ್ಲಿ ತುಂಬಿರುವಂತಹ ಈ ಅಸುರಿ ಗುಣಗಳನ್ನ ಸಮಾಪ್ತಿ ಮಾಡಿ ನಮ್ಮನ್ನ ಆ ಅಸುರಿ ರಾಜ್ಯದಿಂದ ಮುಕ್ತ ಮಾಡಿ ದೈವಿ ರಾಜ್ಯಕ್ಕೆ ಕರೆದುಕೊಂಡು ಹೋಗುವಂತಹ ರಾಜ ಯಾರು, ಆ ಪತಿ ಯಾರು, ಒಡೆಯ ಯಾರು ಅಂದ್ರೆ ಪರಮಪಿತ ಪರಮಾತ್ಮ ಇದ್ದಾರೆ. ಅದಕ್ಕಾಗಿ ಆ ಪ್ರತೀಕವಾಗಿ ನರಕಾಸುರರನ್ನ ವಧೆ ಮಾಡಲಾಯಿತು ಹಾಗೂ ಎಲ್ಲರಿಗೂ ವಿಜಯ ಆಯಿತು ಅನ್ನುವಂಥ ಪ್ರತೀಕವಾಗಿಯೂ ಈ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಹಾಗೂ ದೀಪಾವಳಿಯ ಹಬ್ಬ ಸಮೃದ್ಧಿಯ ಸೂಚಕ. ಈಗೇನಾಗ್ತದೆ, ಎಲ್ಲ ಕಡೆಗೂ ಹಸಿರೇ ಹಸಿರು, ಪ್ರಕೃತಿಯಲ್ಲಿನೂ ಕೂಡ ಸುಂದರವಾಗಿರುವಂತಹ ಸಮೃದ್ಧಿಯಾಗಿರುವಂತಹ ಪ್ರಕೃತಿಯನ್ನು ಈ ಸಮಯದಲ್ಲಿ ನೋಡ್ತೀವಿ. ಅದಕ್ಕೆ ಈ ಸಮಯದಲ್ಲಿ ನಾವೆಲ್ಲರೂ ಖುಷಿಯಿಂದ, ಸಂತೋಷದಿಂದ, ಆಮೇಲೆ ಉಂಡು ನಲಿಯುವಂತಹ ಸಮಯ. ಅದಕ್ಕೆ ನಮ್ಮ ಹಿರಿಯರು ಇದೇ ಒಂದು ಋತುವಿನಲ್ಲಿ ಈ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿ ನಾವು ಕೂಡ ಆಚರಣೆ ಮಾಡಬೇಕು ಅಂತ ಆ ಒಂದು ಸಂಪ್ರದಾಯ, ನೀತಿ, ಪದ್ಧತಿ, ರೀತಿಗಳನ್ನ ನಮಗೆ ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ಭಾರತದಲ್ಲಿ ಆದಿ ಕಾಲದಿಂದಲೂ ಈ ಹಬ್ಬಗಳನ್ನ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಆದ್ರೆ ಇವತ್ತು ಏನಾಗಿದೆ, ಇದೆಲ್ಲ ಆಡಂಬರದ ಆಚರಣೆ ಆಗ್ತಾ ಇದೆ. ಬರೀ ಆಡಂಬರದ ಆಚರಣೆ ಅಲ್ಲ, ಇದರಲ್ಲಿ ಅಧ್ಯಾತ್ಮದ ಅರ್ಥ ಇದೆ. ಆ ಅಧ್ಯಾತ್ಮದ ಅರ್ಥವನ್ನು ತಿಳಿದುಕೊಂಡು ನಾವು ಹಬ್ಬಗಳನ್ನ ಮಾಡಿದಾಗ ಶಾಂತಿ, ನೆಮ್ಮದಿ, ತೃಪ್ತಿಯನ್ನ ಅನುಭವ ಮಾಡ್ತೇವೆ. ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ತಮಗೂ ಶುಭಾಶಯಗಳು. ನಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಶುಭಾಶಯಗಳು. ಲೌಕಿಕದಲ್ಲಿ 1-2 ಅಣ್ಣ ತಮ್ಮ ಇರ್ತಾರೆ, ಆದ್ರೆ ಇಲ್ಲಿ ಇಷ್ಟೆಲ್ಲ ಅಣ್ಣ ತಮ್ಮರಿಗೆ ಇಷ್ಟ 5 ಜನ ಕೂಡಿ ಆರತಿ ಬೆಳಗಿದ್ದೀವಿ. ಅದ್ರೊಳಗೂ ಮತ್ತೆ ಹೆಂಗ 5 ಜನ ಕೂಡಿವಿ. ಅದಕ್ಕೆ ಪಂಚದೇವಿಯರು ತಮ್ಮೆಲ್ಲರಿಗೂ ಆರತಿ ಬೆಳಗುವಂತಹ ಭಾಗ್ಯ. ಅದಕ್ಕೆ ಲೌಕಿಕದಲ್ಲಿ ಒಂದು ಮಾತು ಹೇಳ್ತಾರೆ, ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕು, ಬೆನ್ನ ಕಟ್ಟುವರು ಸಭೆಯೊಳಗೆ, ಹೊನ್ನ ಕಟ್ಟುವರು ಉಡಿಯೊಳಗೆ ಅಂತ. ಅದಕ್ಕೆ ಇಷ್ಟೆಲ್ಲ ಜನ ಅಣ್ಣ ತಮ್ಮ ಇರೋದ್ರಿಂದ ಬಾಬುರವ್ರ ಮನೆ ಏನಿದೆ ರೀ, ಸಮೃದ್ಧಿ ಇದೆ. ಬಾಬುರವ್ರ ಮನೆಯೊಳಗಿರುವಂತಹ ನಾವೆಲ್ಲ ಸಹೋದರಿಯರು ಸಂಪೂರ್ಣ ಸುರಕ್ಷಿತ, ನೆಮ್ಮದಿ, ಖುಷಿ, ತೃಪ್ತಿಯಿಂದ ಇದೆ. ಅದಕ್ಕೆ ಇದೇ ರೀತಿ ಸದಾಕಾಲ ನಾವು ನೀವು ಇರೋಣ. ಓಂ ಶಾಂತಿ.